ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೋಮೋದಲ್ಲಿ ಆಯ್ತಾ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಆಯ್ತಾ. ಸುದೀಪ್ ಸರ್ ಅವರು ಖಂಡಿತವಾಗೂ ಇವತ್ತು ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಎಲ್ಲ ವಿಷಯನೂ ಕೂಡ ಚರ್ಚೆ ಮಾಡ್ತಾರೆ. ಅದೇ ರೀತಿ ಐಷಾರಾಮಿ ರೆಸಾರ್ಟ್ ಐಷಾರಾಮಿ ರೆಸಾರ್ಟ್ ಅನ್ನೋ ವೀಕ್ಲಿ ಟಾಸ್ಕ್ ಕೊಟ್ಟಿದ್ರಲ್ಲ, ಈ ಟಾಸ್ಕ್ ಅಲ್ಲಿ ಯಾರು ಚೆನ್ನಾಗಿ ಅವರ ಆಟವನ್ನ ಆಡಿದ್ದಾರೆ, ಯಾವ ಟೀಮು ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಸುದೀಪ್ ಸರ್ ಅವ್ರು ಮಾತಾಡ್ತಾರೆ. ಅದಲ್ಲದೇನೆ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ನಡೆದಂತಹ ಒಂದು ಏನು ಮೋಸ ಇದೆ ಅದನ್ನು ಕೂಡ ಮಾತಾಡ್ತಾರೆ. ಇಲ್ಲಿ ಭವ್ಯಗೌಡ ಗೊತ್ತಿದ್ದು ತಪ್ಪು ಮಾಡಿರೋದು ಎದ್ದು ಕಾಣ್ತಿರೋದ್ರಿಂದಾಗಿ ಭವ್ಯಗೌಡ ಅವ್ರನ್ನು ಕೂಡ ನಮ್ಮ ಸುದೀಪ್ ಸರ್ ಅವರು ಕೇಳ್ತಾರೆ, ಆ ಬಾಲ್ ಎಲ್ಲಿಂದ ಬಿತ್ತು ಅಂತ ನೀವು ನೋಡಿದ್ರ ಅಂತ ಕೇಳ್ತಾರೆ. ಅದೇ ರೀತಿ ಆ ಬಾಲ್ ಖಂಡಿತವಾಗೂ ಬಿಗ್ ಬಾಸ್ ಅವ್ರು ಹೇಳಿದಂತಹ ನಂಬರ್ ಇಂದಾನೆ ಬಿದ್ದಿತ್ತಾ, ಇಲ್ಲ ಆ ಬಾಲ್ ಎಲ್ಲಿಂದ ಬಿತ್ತು ಅಂತ ನಿಮಗೆ ಗೊತ್ತಾ, ನಿಮಗೆ ಗೊತ್ತಾಗೂ ಕೂಡ ನಿಮ್ಮ ಬ್ಯಾಸ್ಕೆಟ್ ಒಳಗಡೆ ಆ ಬಾಲ್ ಹಾಕಿದ್ರ ಅಂತೇಳಿ ಸುದೀಪ್ ಸರ್ ಅವರು ವಿವರವಾಗಿ ಕೇಳಿದ್ದಾರೆ ಭವ್ಯಗೌಡ ಅವ್ರನ್ನ. ಅದಲ್ಲದೇನೆ ಮೋಕ್ಷಿತ್ ಅವ್ರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಏನಂತ ಕೇಳಿದ್ದಾರೆ ಅಂದ್ರೆ, ನೀವು ನೋಡಿದ್ರ ಆ ಬಾಲ್ ಎಲ್ಲಿಂದ ಬಿತ್ತು ಅಂತ. ಅದಕ್ಕೆ ಮೋಕ್ಷಿತ ಕೂಡ ಉತ್ತರ ಕೊಟ್ಟಿರ್ತಾರೆ, ಅದು ಎಲ್ಲಿಂದ ಬಿತ್ತು ಅಂತ ಗೊತ್ತಿಲ್ಲ ಸರ್, ಬಟ್ ಅದು ಬಿಗ್ ಬಾಸ್ ಅವ್ರು ಹೇಳಿದಂತಹ ಒಂದು ಬ್ಯಾಗ್ ಇಂದ ಬಿದ್ದಿಲ್ಲ, ಅಂದ್ರೆ ಒಂದು ನಂಬರ್ ಇಂದ ಬಿದ್ದಿಲ್ಲ, ಬಟ್ ಅದು ಬೇರೆ ಯಾವ್ದಾದ್ರಿಂದ ಬಿದ್ದಿದೆ ಅಂತ ನನಗೆ ಡೌಟ್ ಇದೆ ಸರ್. ಬಟ್ ನಾನು ರೆಫ್ರಿ ಆಗಿಲ್ಲ, ನಾನು ಪ್ಲೇಯರ್ ಆಗಿದ್ದೀನಿ, ನಾನು ಆಟ ಆಡ್ತಾ ಇದ್ದೀನಿ ಕ್ಯಾಪ್ಟನ್ಸಿ ಗೇಮ್ನ, ಹಾಗಾಗಿ ನಾನು ಅಲ್ಲಿ ಏನು ಹೇಳಕ್ ಬರಲ್ಲ, ಹಾಗಾಗಿ ನನ್ನ ಆಟ ನಾನು ಆಡ್ತಾ ಇದ್ದೆ ಸರ್, ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಸರ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ರಜತ್ ಅವ್ರನ್ನು ಕೇಳ್ತಾರೆ. ರಜತ್ ಅವರು ಓಪನ್ ಆಗಿ ಹೇಳ್ತಾರೆ, ಆ ಬಾಲು ಆ ಒಂದು ನಂಬರ್ ಇಂದ ಅಲ್ಲ ಸರ್, ನಾನು ನೋಡಿದೆ ಅದು ಬೇರೆ ನಂಬರ್ ಇಂದ ಬಿದ್ದಂತಹ ಬಾಲು, ನಾನು ಅದನ್ನ ಭವ್ಯಗೌಡಿಗೆ ಹೇಳಿದೀನಿ, ಅದು ಆ ಬಾಲ್ ಅಲ್ಲ ಬಾ ಅಂತ ಹೇಳಿದೀನಿ ಸರ್, ಬೇಕಾದ್ರೆ ನೀವು ವಿಡಿಯೋ ತೆಗೆದು ನೋಡ್ಬೋದು ಅಂತಾರೆ. ಖಂಡಿತವಾಗೂ ಸುದೀಪ್ ಸರ್ ಅವರು ಈ ಒಂದು ಟಾಸ್ಕಿನ ಬಗ್ಗೆ ಎಲ್ಲರ ಹತ್ರನೂ ಮಾಹಿತಿ ಪಡೆದು ಓಕೆ ಆ ವಿಡಿಯೋನ ಪ್ಲೇ ಮಾಡಿ ನೋಡೋಣ ಅಂತೇಳಿ ಆ ವಿಡಿಯೋನ ಪ್ಲೇ ಮಾಡ್ತಾರೆ. ವಿಡಿಯೋನ ಪ್ಲೇ ಮಾಡೋದಲ್ದೇನೆ ಅಲ್ಲಿ ಭವ್ಯಗೌಡಂದು ತಪ್ಪಿದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಬೇರೆ ಇದರಿಂದ ಬಾಲ್ ಬಿದ್ದಿರೋದನ್ನ ನೋಡಿರುವ ಭವ್ಯಗೌಡ ಅಲ್ಲಿ ಉಗ್ರ ಮಂಜು ಅವ್ರು ಕೇಳ್ತಾರೆ. ಉಗ್ರ ಮಂಜು ಅವ್ರು ಕೇಳಿದಾಗಾದ್ರೂ ಸತ್ಯ ಹೇಳ್ಬೋದಿತ್ತು, ಇಲ್ಲ ಅದು ಆ ಇದರಿಂದ ಬಿದ್ದಿಲ್ಲ, ಅದು ಬೇರೆ ಕಡೆ ಬಿದ್ದಿರೋ ಬಾಲು ಅಂತ ಹೇಳ್ಬೋದಿತ್ತು. ಯಾಕೆಂದ್ರೆ ಉಗ್ರ ಮಂಜು ಅವರು 2-3 ಸರಿ ಕೇಳ್ತಾರೆ, ಚೀಟ್ ಮಾಡಿ ಆಡ್ಬೇಡಿ, ನಿಜ ಹೇಳಿ ಅಂತ ಕೇಳ್ತಾರೆ. ಆಗ ಭವ್ಯಗೌಡ ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಭವ್ಯಗೌಡನ್ಗೆ ಗೊತ್ತಿತ್ತು ಆ ಬಾಲು ನಮ್ಮ ಬಿಗ್ ಬಾಸ್ ಅವ್ರು ಹೇಳಿದ ನಂಬರ್ ಇಂದ ಬಿದ್ದಿಲ್ಲ ಅನ್ನೋದು ಗೊತ್ತಿತ್ತು. ಅಲ್ಲೂ ಕೂಡ ಉಗ್ರ ಮಂಜೂರ್ ಹತ್ರ ಭವ್ಯಗೌಡ ಸುಳ್ಳು ಹೇಳಿ ಬ್ಯಾಸ್ಕೆಟ್ಗೆ ಅವ್ರು ಬಾಲ್ ಹಾಕ್ತಾರೆ. ಇದರಿಂದಾನೇ ಗೊತ್ತಾಗುತ್ತೆ ಭವ್ಯಗೌಡ ಖಂಡಿತವಾಗೂ ಸುಳ್ಳು ಹೇಳಿದ್ದಾರೆ ಅನ್ನೋದು ಅಲ್ಲಿ ಓಪನ್ ಆಗಿ ನಮಗೆ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಕೆಲವಷ್ಟು ಜನ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಸುದೀಪ್ ಸರ್ ಅವರು ಭವ್ಯಗೌಡನ್ಗೆ ಏನೂ ಹೇಳಲ್ಲ, ಬೈಯೋದು ರಜತ್ ಅವ್ರಿಗೆ ಮತ್ತೆ ಮೋಕ್ಷಿತ್ ಅವ್ರಿಗೆ ಬೈತಾರೆ ಅಂತ. ಯಾಕೆ ಬೈತಾರೆ, ಏನಕ್ಕೆ ಬೈತಾರೆ, ಸುದೀಪ್ ಸರ್ ಅವ್ರು ಏನಕ್ಕೆ ಬೈತಾರೆ, ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಅವರು ಕೂಡ ಅಲ್ಲಿ ಕ್ಯಾಪ್ಟನ್ಸಿ ಗೇಮ್ ಆಡ್ತಾ ಇದ್ರು ತಾನೆ, ರಜತ್ ಆಗ್ಲಿ ಮೋಕ್ಷಿತ್ ಆಗ್ಲಿ ಅಲ್ಲಿ ಕ್ಯಾಪ್ಟನ್ಸಿ ಗೇಮ್ ಆಡ್ತಿರ್ಬೇಕಾರೆ ಅವ್ರು ಯಾಕೆ ಮಧ್ಯದಲ್ಲಿ ಮಾತಾಡ್ತಾರೆ? ಫಸ್ಟ್ ಸುದೀಪ್ ಸರ್ ಅವರೇ ಹೇಳಿರೋ ಪ್ರಕಾರವಾಗಿ ರೆಫ್ರಿಗಳನ್ನ ರೆಫ್ರಿ ತರ ಆಯ್ತಾ ಟ್ರೀಟ್ ಮಾಡಿ, ಆಯ್ತಾ ರೆಫ್ರಿಗಳನ್ನ ಅವ್ರ ಆಟನ ಅವ್ರ ಆಡಕ್ಕೆ ಬಿಡಿ, ನೀವು ಪ್ಲೇಯರ್ಸ್ ರೆಫ್ರಿಗಳು ಆಗ್ಬೇಡಿ ಅಂತೇಳಿ ಹೋಗ್ತಿದ್ದಾರೆ ಹೋದ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ. ಹಾಗಾಗಿ ಅವರು ರಜತ್ ಆಗ್ಲಿ ಮೋಕ್ಷಿತ್ ಆಗ್ಲಿ ಅವ್ರ ಗೇಮ್ ಅವ್ರು ಆಡಿದ್ದಾರೆ, ಅದ್ರಲ್ಲಿ ಅವ್ರ ತಪ್ಪೇನಿದೆ? ಸುದೀಪ್ ಸರ್ ಅವರು ಖಂಡಿತವಾಗೂ ಮೋಕ್ಷಿತ್ಗೆ ರಜತ್ ಅವ್ರಿಗೆ ಕೇಳ್ತಾರೆ, ಆದ್ರೆ ಅವ್ರನ್ನ ಬೈಯಲ್ಲ. ಯಾಕೆ ಬೈತಾರೆ? ಬೈಯಕ್ ಅವ್ರೇನ್ ತಪ್ಪು ಮಾಡಿದ್ದಾರೆ? ಇಲ್ಲಿ ಭವ್ಯಗೌಡ ಅವರು ಅವರ ಒಂದು ಚಾನಲಿನ ಹುಡುಗಿ ಆಗಿರೋದ್ರಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಿರಲ್ವಾ, ನಾನು ಅದೇ ಹೇಳೋದು, ಸಪೋರ್ಟ್ ಮಾಡಲಿ, ಅದು ಅವರಿದು. ಬಟ್ ಅಲ್ಲಿ ನ್ಯಾಯವನ್ನು ಮಾತಾಡೋಕೆ ಅಂತ ಸುದೀಪ್ ಸರ್ ಅವರು ಇದ್ದಾರೆ. ಸುದೀಪ್ ಸರ್ ಅವರು ಯಾವತ್ತೂ ಪಾರ್ಶಾಲಿಟಿ ಮಾಡಲ್ಲ, ಖಂಡಿತವಾಗ ಅವ್ರು ನ್ಯಾಯದ ಕಡೆ ಇರ್ತಾರೆ, ನ್ಯಾಯದ ಪರ ಮಾತಾಡ್ತಾರೆ. ಹಾಗಾಗಿ ಇವತ್ತಿನ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಖಂಡಿತವಾಗೂ ಆಯ್ತಾ ವಾರದ ಕತೆ ಕಿಚ್ಚನ ಜೊತೆ ಆಗಲ್ಲ, ಇದು ವಾರದ ಕತೆ ಕ್ಯಾಪ್ಟನ್ಸಿ ಟಾಸ್ಕ್ ಜೊತೆ ಆಗುತ್ತೆ. ಹಾಗಾಗಿ ಈ ಒಂದು ಎಪಿಸೋಡ್ ಅಲ್ಲಿ ಕ್ಯಾಪ್ಟನ್ಸಿ ಗೇಮ್ ಬಗ್ಗೆ ಸಂಪೂರ್ಣ ಮಾಹಿತಿ ವಿತ್ ಪ್ರೂಫ್ ಜೊತೆ ಸುದೀಪ್ ಸರ್ ಅವ್ರು ಮುಂದೆ ಇಡ್ತಾರೆ. ಹಾಗಾಗಿ ನಾನು ಕೂಡ ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಲ್ಲದೇನೆ ಸುದೀಪ್ ಸರ್ ಅವರು ಖಂಡಿತವಾಗೂ ಅಲ್ಲಿ ನಡೆದಂತಹ ಒಂದು ತಪ್ಪು ಯಾರು, ಅಲ್ಲಿ ಎಲ್ಲಿ ಮೋಸ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಅದಲ್ಲದೇನೆ ಇವತ್ತು ಆಯ್ತಾ ಸ್ಯಾಟರ್ಡೆ ಎಪಿಸೋಡ್ ಏನಿದೆ, ಈ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಪ್ರತಿ ಸಾರಿನೂ ಕೂಡ ಏನಾದ್ರೂ ಒಂದು ಸಮಸ್ಯೆ ಜೊತೆನೆ ಕೂಡಿರುತ್ತೆ. ಇಲ್ಲ ವಾರದ ಕತೆ ಚೈತ್ರ ಕುಂದಾಪುರ ಅವ್ರ ಜೊತೆ ಆಗಿರುತ್ತೆ, ಇಲ್ಲ ವಾರದ ಕತೆ ಆಯ್ತಾ ಚೈತ್ರ ಕುಂದಾಪುರ್ ಪಂಚತಂತ್ರ ಜೊತೆ ಆಗಿರುತ್ತೆ. ನೋಡೋಣ ಈ ಸಾರಿ ಈ ಸ್ಯಾಟರ್ಡೆ ಎಪಿಸೋಡ್ ವಾರದ ಕತೆ ಭವ್ಯಗೌಡ ಕ್ಯಾಪ್ಟನ್ಸಿ ಮೋಸದ ಆಟದ ಜೊತೆನ ಏನು ಅವ್ರು ಯಾವ್ದ್ರ ಬಗ್ಗೆ ಕೇಳ್ತಾರೆ ಅನ್ನೋದು ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಲ್ಲದೇನೆ ನಾನು ಪ್ರೇಕ್ಷಕರಿಗೆ ಒಂದೇ ಒಂದು ಹೇಳೋದು, ದಯವಿಟ್ಟು ನಿಮ್ಮ
ನಿಮ್ಮ ಒಂದು ಡಿಸಿಷನ್ಗೆ ನೀವೇ ಬರಬೇಡಿ. ಯಾಕೆಂತಂದ್ರೆ ಯಾಕೆ ಸುದೀಪ್ ಸರ್ ಅವರು ಆಯ್ತಾ ರಜತ್ ಮತ್ತೆ ಮೋಕ್ಷಿತ್ಗೆ ಬೈತಾರೆ ಅಂತೇಳಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದೀರಾ? ಸುದೀಪ್ ಸರ್ ಅವ್ರು ಯಾಕೆ ಬೈತಾರೆ? ಏನಕ್ಕೆ ನೆಗೆಟಿವ್ ವಿಡಿಯೋಗಳು ಮಾಡಿ ನೆಗೆಟಿವ್ ಸ್ಪ್ರೆಡ್ ಯಾಕೆ ಮಾಡ್ತಾ ಇದ್ದೀರಾ? ಮೋಕ್ಷಿತ ಏನ್ ತಪ್ಪು ಮಾಡಿದ್ದಾರೆ? ರಜತ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಅವರು ಅಲ್ಲಿ ಪ್ಲೇಯರ್ ಆಗಿ ಕ್ಯಾಪ್ಟನ್ಸಿ ಗೇಮ್ ಆಡ್ಬೇಕಾದ್ರೆ ಅವ್ರು ಹೇಗೆ ಹೇಳ್ತಾರೆ? ಅದನ್ನ ಹೇಳ್ಬೇಕಾಗಿತ್ತು ರೆಫ್ರಿ ಅವರು. ಅಲ್ಲಿ ಉಗ್ರಂ ಮಂಜು ಅವರು 2 ಟೈಮ್ಸ್ ಕೇಳ್ತಾರೆ ಆಯ್ತಾ ಭವ್ಯಗೌಡರಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಉಗ್ರಂ ಮಂಜು ಅವ್ರ ಹತ್ರ. ಇಲ್ಲ ಆ ಬಾಲ್ ಇಲ್ಲೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸುಳ್ಳು ಹೇಳಿ ಗೇಮ್ ಆಡಿದ್ದು ಭವ್ಯಗೌಡ. ಅದಕ್ಕೆ ಯಾಕೆ ರಜತ್ ಮತ್ತೆ ಭವ್ಯಗೌಡಗ್ ಬೈಬೇಕು? ಕಾರಣನೇ ಇಲ್ಲ ತಾನೆ. ನೀವ್ ಯಾಕೆ ಆ ರೀತಿ ಆಯ್ತಾ ವಿಷಯಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ? ಏನೂ ಬೈದಿಲ್ಲ ಆಯ್ತಾ. ಸುದೀಪ್ ಸರ್ ಅವ್ರು ಏನೂ ಬೈದಿಲ್ಲ, ಏನು ಬೈಯೋದು ಇಲ್ಲ, ಕೇಳ್ತಾರಷ್ಟೇ. ಒಂದು ಕ್ಲಿಯರಿಟಿ ಅನ್ನೋದನ್ನ ರಜತ್ ಅವರಿಂದ ಮತ್ತೆ ಭವ್ಯಗೌಡ ನಮ್ಮ ಮೋಕ್ಷಿತನಿಂದ ಪಡಿತಾರೆ. ಬಿಟ್ರೆ ಭವ್ಯಗೌಡನ್ಗೆ ಅವ್ರು ಹೇಳೋದು ನೀವು ಮಾಡಿರೋ ತಪ್ಪು ಅಂತ ಭವ್ಯಗೌಡನ್ಗೆ ಹೇಳೋದು. ನಾನಂತೂ ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಲ್ಲದೇನೆ ಇವತ್ತಿನ ಪ್ರೋಮೋ ಅನ್ನೋದು ಏನಿದೆ, ಪ್ರೋಮೋದಲ್ಲೇ ನಮಗೆ ಫಸ್ಟ್ ಪ್ರೋಮೋದಲ್ಲೇ ನಮಗೆ ವಿವರವಾಗಿ ಗೊತ್ತಾಗ್ತಾ ಇದೆ ಸುದೀಪ್ ಸರ್ ಅವರು ಎಲ್ಲಾ ವಿಷಯದ ಬಗ್ಗೆನೂ ಕೇಳ್ತಾರೆ. ಎಲ್ಲಾ ವಿಷಯವೂ ಕೂಡ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಯಾಕೆಂದ್ರೆ 24x7 ಏನ್ ನಡೆಯುತ್ತೆ ಅಂತ ನಮಗಿಂತ ರಾ ವಿಡಿಯೋನ ನೋಡೋರು ಸುದೀಪ್ ಸರ್ ಅವರಾಗಿದ್ದಾರೆ. ಹಾಗಾಗಿ ಸುದೀಪ್ ಸರ್ ಅವರಿಗೆ ಫುಲ್ಲು ಆ ಎಪಿಸೋಡಿನ ಫುಲ್ ಕ್ಲಿಯರಿಟಿ ಅವ್ರಿಗಿರುತ್ತೆ. ಹಾಗಾಗಿ ಖಂಡಿತವಾಗೂ ಪಾಯಿಂಟ್ ಮುಂದೆ ಇಟ್ಟು ಕೇಳ್ತಾರೆ. ಯಾಕೆ ಅಂತಂದ್ರೆ ಯಾವಾಗಲೂ ಅಷ್ಟೇ ಸುದೀಪ್ ಸರ್ ಅವರು ಒಂದು ಏನಾದ್ರೂ ವಿಷಯ ತಪ್ಪಾಗಿದೆ ಅಂತ ಗೊತ್ತಾದ್ರೆ ಅವ್ರು ಸುಮ್ಮನೆ ಅಂತೂ ಇರಲ್ಲ, ಖಂಡಿತವಾಗೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ. ಅದಲ್ಲದೇನೆ ಇಲ್ಲಿ ತಪ್ಪು ಯಾರೇ ಮಾಡಿರ್ಲಿ ತಪ್ಪೇನೆ. ಯಾಕೆ ಅಂತಂದ್ರೆ ಹೋದ ಸೀಸನ್ ಅಲ್ಲಿ ನಮ್ಮ ವರ್ತೂರ್ ಸಂತೋಷ್ ಅವರು ಇದೇ ರೀತಿ ಯಾರೋ ಒಂದು ಸಿಗ್ನಲ್ ಮಾಡಿದ್ರು ಅಂತ ಹೇಳಿ ಆ ಸಿಗ್ನಲ್ ಮೇಲೆ ಅವರು ಕ್ಯಾಪ್ಟನ್ಸಿನ ವಿನ್ ಆಗಿದ್ರು. ಆದ್ರೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರು ನೇರವಾಗಿ ವರ್ತೂರ್ ಸಂತೋಷ್ ಅವ್ರ ಮುಂದೆನೆ ಇಡ್ತಾರೆ ಪ್ರಶ್ನೆನ. ಏನಂತ ಹೇಳಿದ್ರೆ ಖಂಡಿತವಾಗೂ ನಿಮ್ಗೆ ಯಾರು ಸಿಗ್ನಲ್ ಮಾಡ್ಲಿಲ್ವಾ, ನೀವು ನ್ಯಾಯವಾಗಿ ಕ್ಯಾಪ್ಟನ್ಸಿ ಗೇಮ್ ನ ಗೆದ್ದಿದ್ದೀರ ಅನ್ನೋದಕ್ಕೆ ಅಲ್ಲಿ ಓಪನ್ ಆಗಿ ಒಪ್ಕೊಂತಾರೆ ನಮ್ಮ ವರ್ತೂರ್ ಸಂತೋಷ್ ಅವರು. ಅಂದ್ರೆ ಇಲ್ಲ ಸರ್, ನನಗೆ ಸಿಗ್ನಲ್ ಮಾಡಿದ್ರಿಂದ, ನನಗೆ ಒಬ್ರು ಕ್ಲೂ ಕೊಟ್ಟಿದ್ರಿಂದ ನಾನು ಕ್ಯಾಪ್ಟನ್ಸಿನ ವಿನ್ ಆಗಕ್ಕಾಯ್ತು ಸರ್, ಇಲ್ಲ ಅಂತಂದ್ರೆ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ, ನಾನು ಓಪನ್ ಆಗಿ ಒಪ್ಕೊಂತೀನಿ ಅಂತಾರೆ. ಆವಾಗ ಆ ಕ್ಯಾಪ್ಟನ್ಸಿನ ಆಯ್ತಾ ಅವರಿಂದ ತಗೊಂಡು ಆ ಕ್ಯಾಪ್ಟನ್ಸಿನ ಅಲ್ಲಿಗೆ ಅಂದ್ರೆ ಆ ಕ್ಯಾಪ್ಟನ್ ರೂಮ್ ನ ಬಂದ್ ಮಾಡಿದ್ದಂತೂ ನಾವು ನೋಡಿದೀವಿ. ಅದಲ್ಲದೇನೆ ಸುದೀಪ್ ಸರ್ ಅವರು ಖಂಡಿತವಾಗೂ ಇವತ್ತಿನ ಎಪಿಸೋಡ್ ಅಲ್ಲಿ ಈ ಕ್ಯಾಪ್ಟನ್ಸಿಯ ಗೇಮಿನ ಮೋಸದಾಟದ ಬಗ್ಗೆ ಖಂಡಿತವಾಗೂ ಪ್ರಶ್ನೆ ಮಾಡ್ತಾರೆ. ಭವ್ಯಗೌಡಗೆ ಮುಖಕ್ಕೂ ಉಗಿತಾರೆ. ಅದಲ್ಲದೇನೆ ಕ್ಯಾಪ್ಟನ್ಸಿನೂ ಕೂಡ ಕಿತ್ಕೊಳ್ಳುವಂತಹ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ನಾನು ಖಂಡಿತವಾಗೂ ಯಾರ ಪರವೂ ಅಲ್ಲ, ನಾನು ನ್ಯಾಯದ ಪರವಾಗಿ ನಾನು ಮಾತಾಡ್ತೀನಿ. ಅದಲ್ಲದೇನೆ ಈ ಒಂದು ವೀಕಲ್ಲಿ ಎಲಿಮಿನೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದ್ರೆ ಪೇರೆಂಟ್ಸ್ ವೀಕ್ ಆಗಿರೋದ್ರಿಂದ ಅದನ್ನು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ಒಂದು ವಿಷಯ ಗೊತ್ತಾಗ್ತಾ ಇದೆ. ನೋಡೋಣ. ಅದಲ್ಲದೇನೆ ಈ ಸ್ಯಾಟರ್ಡೆ ಎಪಿಸೋಡಿನಲ್ಲಿ ನಮ್ಮ ಸುದೀಪ್ ಸರ್ ಅವರು ಖಂಡಿತವಾಗೂ ಆಯ್ತಾ ಚಪ್ಪಾಳೆ ಕೊಡ್ತಾರೆ. ಕಿಚ್ಚನ ಚಪ್ಪಾಳೆ ಇದೆ ಇವತ್ತು. ಆ ಕಿಚ್ಚನ ಚಪ್ಪಾಳೆ ಖಂಡಿತವಾಗೂ ಆಯ್ತಾ ಮೋಕ್ಷಿತಕ್ಕೆ ಸಿಗುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.